ಫಸ್ಟ್ ಯಾರೇ ಆದ್ರೂನು ಹ್ಮ್ ಇದನ್ನ ಫಸ್ಟ್ ಹೋರಾಡಿ ಎಲ್ಲಾನು ಇದ್ ಮಾಡಿದ್ರೆ ಬ್ರೋ, ಕ್ಲಿಯರ್ ಮಾಡಿದ್ರೆ ಹ್ಮ್ ಎಲ್ಲರೂ ಒಂದಾಗ್ತಾರ ಬ್ರೋ. ಒಂದಾಗಿ ಎಲ್ಲ ಲೌಡಲ್ಲ ಒಂದಾಗ್ತಾರ ಅಲ್ಲಿ. ಖಂಡಿತ ನೀನ್ ಹೇಳಿದ್ ನನಗೆ ಅರ್ಥ ಆಯ್ತು ಬ್ರೋ. ಇವಾಗ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಒನ್ ಟೈಮಲ್ಲಿ ಬಂದ್ಬಿಟ್ಟು ಊರಿಂದ ದೂರ ಇಕ್ತಿದ್ರು ನಿಮ್ಮನ್ನ, ಹೌದಾ? ಡೆಫಿನೆಟ್ಲಿ. ಇವಾಗ ಜೊತೆಯಲ್ಲೇ ಓದ್ಕೊಂತೀರಾ, ಒಂದೇ ತಟ್ಟೆ ಊಟ ತಿನ್ನೋ ಫ್ರೆಂಡ್ ನಿಮ್ಗೂ ಇರ್ತಾನೆ, 100% ಇರ್ತಾನೆ. ಇರ್ತಾನೆ ಇಲ್ವಾ ಅಪ್ಪರ್ ಕ್ಯಾಸ್ಟ್? ಇರ್ತಾರೆ ಇರ್ತಾರೆ ಅಲ್ವಾ? ಹ್ಮ್. ಇವಾಗ ಅವನ ಜೊತೆ ನೀನ್ ಎಲ್ಲಿಗೆ ಹೋದ್ರು ಅವನು ದೇವಸ್ಥಾನಕ್ಕಾಲಿ ಮನೆಗಾಲಿ ಬರ್ಬೇಡ ಅಂತ ಅವ್ನು ಹೇಳಲ್ಲ ಬ್ರೋ. ಆದ್ರೂ ಬಟ್ ಇನ್ಸಿಡೆಂಟ್ ಆಗಿದೆ ಬ್ರೋ. ಕೇಳಿ ಬ್ರೋ, ಚಿಕ್ಕ ವಯಸ್ಸಲ್ಲಿ ಬ್ರೋ ನಾನು 10th ಅಲ್ಲ 9th ಬ್ರೋ. ಹ್ಮ್ ಅದೇ ಅವನು ಮಾಮೂಲಿ ಇದು OBC ಬ್ರೋ ಅವನು. ಹ್ಮ್ OBC ಅವನ ಮನೆಗೆ ಹೋಗಿದ್ದೆ ನಾನು. ಹ್ಮ್ ನಾನು ಸ್ವಲ್ಪ ಈ ಕಡೆ ಮನೆಯಿಂದ ಹೊರಗಡೆ ಬಂದೆ. ಒಳಗಡೆ ಹೋಗಿದ್ದೆ ನಾನು. ನಂಗೆ ಗೊತ್ತಿರ್ಲಿಲ್ಲ ಈ ತರ ಮಾಡ್ತಾನೆ ನನ್ನ ಫ್ರೆಂಡ್ಸ್ ಅಂತ ಅನ್ಕೊಂಡಿರ್ಲಿಲ್ಲ. ಅವನು ಒಳಗಡೆ ಮಾತಾಡ್ದ ಅವನು ಆತರ ಫ್ರೆಂಡ್ಸ್ ಜೊತೆ, ಇನ್ನೊಬ್ಬನ ಜೊತೆ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಹೋಗಿ ಬೈತಾರೆ, ಮತ್ತೆ ಇವ್ರನ್ನ ಬಿಟ್ಕೊಂಬಾರ್ದು ಒಳಗಡೆ ಅಂತ ಮಾತಾಡ್ದ. ನಂಗೆ ಕೇಳಿಸ್ತು. ಅವ್ನ್ ಭಯ ಅವ್ನಿಗಿರುತ್ತೆ ಬ್ರೋ. ಯಾಕೆಂದ್ರೆ ಇವಾಗ ನಮ್ಮ ಮನೆಯಲ್ಲೇ ನಮ್ಮ ಅಮ್ಮನ ಹತ್ರ ನಾನು ತುಂಬಾ ಸಲ ಜಗಳ ಆಡಿದ್ದೀನಿ. ನಮ್ಮ ಅಮ್ಮನೇ ಅವಾಗ್ಲೇ ಡಿಸೈಡ್ ಮಾಡಿದೆ. ಅವಾಗ್ಲೇ ಡಿಸೈಡ್ ಮಾಡಿದ್ದು ಬ್ರೋ, ನಾನು ಯಾರದೇ ಮನೆಗೆ ಹೋಗ್ಲಿ ಒಳಗಂತೂ ಹೋಗಲ್ಲ ಬ್ರೋ. ಇದು ಮರ್ಯಾದೆ ಕೊಡೋ ಜಾಗದಲ್ಲಿ, ಮರ್ಯಾದೆ ಕೊಡದೇ ಇರೋ ಜಾಗದಲ್ಲಿ ಎಕಡನೂ ಬಿಡಬಾರ್ದು ಬ್ರೋ. ಎಕಡನೂ ಬಿಡಬಾರ್ದು. ಅದು 100% ನಾನು ಒಪ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಯು ಟ್ರಸ್ಟ್ ಆರ್ ನಾಟ್, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನ ಹತ್ರನೇ ನಮ್ಮ ಫ್ರೆಂಡ್ ಇವಾಗ ಹೇಳದ್ನಲ್ಲ ಬೆಸ್ಟ್ ಫ್ರೆಂಡ್ ಅಂತ, ಅವನ ಸಲುವಾಗಿ ತುಂಬಾ ಸಲ ಜಗಳ ಮಾಡಿದೀನಿ. ಆ ಜನರೇಷನ್ ಅವ್ರದ್ದು ಇದೆ ಬ್ರೋ. ಇನ್ನೊಂದ್ 2 ಜನರೇಷನ್ ಇಲ್ಲ, 1 ಜನರೇಷನ್ ಹೋದ್ರೆ ಎಲ್ಲ ಒಂದೇ ಅಂತಾರೆ. ಬಟ್ ಅದೇ ಫ್ರೆಂಡ್ ನನ್ನನ್ನು ಯಾವಾಗ್ಲೂ, ನಾನು ಅವ್ರ ಮನೆಗೆ ಹೋಗ್ತೀನಿ, ನಮ್ಮ ಮನೆಗೆ ನೀನ್ ನಂಬ್ತೀಯೋ ಬಿಡ್ತೀಯೋ, ನಮ್ಮಮ್ಮ ಇಲ್ಲ ಅಂದ್ರೂ ಕೂಡ, ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ, ಬಾರ ಮಚ್ಚ ಒಳಿಕೆ ಯಾರು ಇಲ್ಲ ಏನೂ ಆಗಲ್ಲ ಅಂದ್ರೆ ಅವನೊಂದೇ ಮಾತು ಹೇಳ್ತಾನೆ, ಮಚ್ಚ ನೀನ್ ಕರೀತೀಯ ನಾನು ಬರ್ತೀನಿ, ಬರೋದು ಮ್ಯಾಟ್ರ್ ಅಲ್ಲ. ಬಟ್ ನಿಮ್ಮ ಮನೆ ಸುತ್ತಮುತ್ತ ಇರೋರು ನೋಡ್ತಾ ಇರ್ತಾರೆ, ಆದ್ರಿಂದ ಅವರೆಲ್ಲನೂ ನಮ್ಮಮ್ಮ ಇದಾರಲ್ಲ ಅಮ್ಮನ ಗೌರವ ಕಮ್ಮಿ ಮಾಡ್ತಾರೆ ಮಚ್ಚ. ಸೊ ನಾನು ಬರಲ್ಲ, ಬೇಜಾರು ಮಾಡ್ಕೊಬೇಡ ಅಂತ ಅವ್ನು ಓಪನ್ ಆಗಿ ಹೇಳ್ತಾನೆ. ಒಂದು ಜನರೇಷನ್ ಹೋದ್ರೆ ಎಲ್ಲ ಸೆಟ್ ಆಗುತ್ತೆ. ಅಲ್ಲೇವರೆಗೂ ಹಿಂದೂಗಳು ಉಳಿಸ್ಕೋಬೇಕು ನಾವು. ಇನ್ನೊಂದು ಏನು ಗೊತ್ತಾ ನಿಮ್ಗೆ, 30 ವರ್ಷ 40 ವರ್ಷ ಟಾರ್ಗೆಟ್ ಇಟ್ಕೊಂಡು ಇವ್ರು ಕನ್ವರ್ಷನ್ ಮಾಡ್ತಾ ಇರೋದೇನು ಗೊತ್ತಾ? ಈ 30-40 ವರ್ಷ ಆದ್ರೆ ಆಲ್ಮೋಸ್ಟ್ ಆಲ್ ಒಂದು ಜನರೇಷನ್ ಹೋದ್ರೆ ಒಂದು 50% ಕಮ್ಮಿ ಆಗಿದೆ ಸಿಟಿಗಳಲ್ಲಿ, ಎಲ್ಲ ಕಡೆ. ಹಳ್ಳಿಗಳಲ್ಲಿ 100% ಇದೆ. ಆಮೇಲೆ ಫ್ಯೂಚರ್ ಅಲ್ಲಿ ಅದು ಕೂಡ ಕಾಣೆ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಎಲ್ಲರೂ ಒಂದೇ ಅನ್ನೋ ಇದು ಲೆವೆಲ್ಗೆ ಬರ್ತಾರೆ. ಅಷ್ಟೊತ್ತು ಕನ್ವರ್ಷನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹ್ಯಾಂಡ್ ಅಲ್ಲಿ ಇವ್ರು ನಿಕ್ಕೋಬೋದಲ್ಲ ಅಂದ್ಬಿಟ್ಟು ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಬ್ಬ ದಲಿತ ಆಗ್ಬಿಟ್ಟು ನೀವು ಕಷ್ಟ ಹೇಳಿದ್ರೆ ನಾನು ಕಂಪ್ಲೀಟ್ ನಮ್ಗೆ ಅರ್ಥ ಆಗುತ್ತೆ, ನಾನು ನಿಮ್ಗೆ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅದೇ ದಲಿತ ಆಗ್ಬಿಟ್ಟು ಸಾಬರು ತುಣ್ಣೆ ಉಣ್ಣೋದಕ್ಕೆ ಇವ್ರು ಇನ್ನೊಬ್ರು ಬ್ಲೇಮ್ ಮಾಡ್ತಾರಲ್ಲ, ಇದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ವಿರೋಧ. ಯಾಕಂಗ್ ಮಾಡ್ತಾರ ಗೊತ್ತಾ ಬ್ರೋ, ನಿಮ್ಮೇಲಿರೋ ದೇಶಕ್ಕೆ ಅವ್ರ ಜೊತೆ ಇದ್ ಮಾಡ್ತಾರ ಬ್ರೋ. ಇವಾಗ ನಾನು ಅದನ್ನೇ ಹೇಳ್ತಾ ಇದೀನಿ ಬ್ರೋ. ಇವಾಗ ನಾನು ಈಗ ಬ್ರೋ ಅಟ್ಲೀಸ್ಟ್ ಯಾಕೆ ಕನ್ವರ್ಷನ್ ಆಗ್ತಾರ ಗೊತ್ತಾ ಬ್ರೋ? ಬ್ರೋ ಗೊತ್ತಿದೆ ಬ್ರೋ, ಕನ್ವರ್ಷನ್ ಅಟ್ಲೀಸ್ಟ್ ಬ್ರೋ ಮಾನವನಾಗ್ ನೋಡ್ಬಿಟ್ರೆ ನಮ್ಗೂ ಒಂಥರ ಇದಿರತ್ತೆ. ನೀರ್ ಕುಡ್ದಾಗ ಲೋಟ ಹೊರಗಡೆ ಮಾಡಿದಾಗ ನಿನ್ಗೆ ಹೆಂಗ್ ಅನಿಸ್ತದೆ ಹೇಳಿ? ಗೊತ್ತಾಯ್ತು ಬ್ರೋ. ಇಮ್ಯಾಜಿನ್ ಮಾಡಿ, ಅದನ್ನ ಫೀಲ್ ಮಾಡಿದ್ರೆ ರಕ್ತ ಕುದಿಯತ್ತೆ ಬ್ರೋ. ಗೊತ್ತು ಬ್ರೋ, ಇಲ್ಲ ಅಂತ ಯಾರು ಹೇಳಿದ್ದೇಳಿ. ಇವಾಗ ನಾನು ಹೇಳದ್ನಲ್ಲ ಇಷ್ಟೊತ್ತು ನಿಮ್ಗೆ, ಇದೆಲ್ಲ ಆದ್ಮೇಲೆ ನಾ ಇನ್ನೊಂದು ಘಟನೆ ಹೇಳ್ತೀನಿ ಬ್ರೋ. ನೀವು ನಂಬ್ತಿರೋ ಬಿಡ್ತೀರೋ, ಇದು ಫ್ಯಾಕ್ಟ್ ಹೇಳ್ತೀನಿ. ನೀವು ಅಕ್ಸೆಪ್ಟ್ ಮಾಡೋದು ಬಿಡೋದು ಅದು ನಿಮ್ಮ ಆಯ್ಕೆ. ಹೇಳಿ. ನಮ್ಮ ಮನೆಗಳ ಕಡೆ ನಾವು ಎಲ್ಲ ಸ್ವಲ್ಪ ಕ್ಲೀನ್ ಆಗೇ ಇರ್ತೀವಿ. ನಾನು ಅದೇ ಏರಿಯಾದಲ್ಲಿ ಓಡಾಡ್ಬಿಟ್ಟು ಬೆಳ್ದಿರೋ ನೋಡಿರೋದ್ರಿಂದ ಬ್ರೋ, ನೀವು ನಂಬ್ತಿರೋ ಬಿಡ್ತಿರೋ, ದೊಡ್ಡಬಾಡ ಅಂತಾರೆ ಗೊತ್ತಾ ನಿಮ್ಗೆ? ಗೊತ್ತು. ಅದನ್ನ ಹೊಡೆದು ಬಿಟ್ಟು ಮನೆಗಳ ಮುಂದೆ ತಂತಿಗಳ ಬಟ್ಟೆ ಹಾರಕ ತಂತಿಗಳು ಇರುತ್ತಲ್ಲ, ಅದ್ರ ಮೇಲೆಲ್ಲ ಒಣಗಾಕಿರ್ತಾರೆ ಬ್ರೋ. ಆ ರೋಡಲ್ಲಿ ಹಿಂಗ್ ಹೋದ್ರೆ ಗೊಬ್ಬ ವಾಸನೆ ಹೊಡಿಯುತ್ತೆ. ಇವಾಗ ನೀವು ಫ್ಯಾಕ್ಟ್ ಆಗಿ ಹೇಳಿ, ನನಗೆ ಸೆಟ್ ಆಗಿದೆ, ನಾನು ನೋಡ್ಕೊಂಡು ಓಡಾಡಿದ್ದೀನಿ, ಸೆಟ್ ಆಗಿದೆ, ನಮ್ಮ ಹುಡುಗರು ಅನ್ನೋ ಫೀಲ್ ನನಗಿದೆ. ಅದೇ ಅಪ್ಪರ್ ಕ್ಯಾಸ್ಟ್ ಅಲ್ಲಿ ಇರೋನು ಮಾಂಸದ ವಾಸನೆ ನೋಡ್ತಿದ್ದನು, ಹಂಗ್ ಬಂದ್ರೆ ತಿರ್ಗಾ ಇನ್ನೊಂದ್ಸಲ ಅಕ್ಸೆಪ್ಟ್ ಮಾಡ್ತಾನ. ನಿಮ್ ಕಡೆಯಿಂದನೂ ನಿಮ್ ಕಡೆ ಪೂರ್ತಿ ಮಿಸ್ಟೇಕ್ ಇದೆ ಅಂತ ಇಲ್ಲ, ಸ್ವಲ್ಪ ಮಿಸ್ಟೇಕ್ ಇದೆ. ಚೇಂಜ್ ಮಾಡ್ಕೊಂಡ್ರೆ 100% ಎಲ್ಲ ಸೆಟ್ ಆಗುತ್ತೆ. ಒಂದ್ ಜನರೇಷನ್ ಕಳಿಬೇಕು, ಒಂದ್ ಜನರೇಷನ್ ಕಳೆದ್ರೆ ಸೆಟ್ ಆಗುತ್ತೆ ಬ್ರೋ. ನಿಜ. ಇವಾಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಏಜ್ ಗ್ರೂಪ್ ಅವ್ರು ಯಾರಿದಾರಲ್ಲ, ನಂದು ಇವಾಗ 26 ಇದೆ. 26 ಇಲ್ಲ 30 ಇಂದ ಒಳಗಡೆ ಯಾರು ಕೂಡ ಭೇದ ಭಾವ ಮಾಡ್ತಾ ಇಲ್ಲ. ಬಟ್ ಅವ್ರು ಭೇದ ಭಾವ ಮಾಡಕ್ ಕಾರಣ ಏನ್ ಗೊತ್ತಾ? ಅವ್ರ ತಂದೆ ತಾಯಿ ಬೈತಾರೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಾರೆ. ಅದು ಪಾಸ್ ಆಗ್ಬಾರ್ದು ಬ್ರೋ. ಜನರೇಷನ್ ಅಲ್ಲೇ ಕಟ್ ಆಗ್ಬೇಕು. ಪಾಸ್ ಆಗಲ್ಲ, ಖಂಡಿತ ಕಟ್ ಆಗುತ್ತೆ. ಆ ಜನರೇಷನ್ ಒಂದು ಹೋಗ್ಬಿಟ್ರೆ ಅದು ಖಂಡಿತ 100% ಕಟ್ ಆಗುತ್ತೆ ಬ್ರೋ.
ಅವಾಗ 50. ಇವಾಗ ದೂರ ಇರೋರ್ನ ಟಚ್ ಮಾಡದಿದ್ದವ್ರನ್ನ ಇವಾಗ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದೀವಿ. ನಾನು ನಮ್ಮ ಫ್ರೆಂಡ್ ರೂಮ್ಗೆ ಹೋದ್ರೆ ನಾನು ಅವನ ಜೊತೆಲೇ ತಿನ್ನೋದು, ಕೂತ್ಕೊಂಡೇ ತಿಂತೀನಿ. ಬಟ್ ಅವನದೇನು ಗೊತ್ತಾ, ಅವ್ನ ಗುಣ ನನ್ಗೆ ಇಷ್ಟ ಆಗಿರೋದು ಇನ್ನೊಂದೇನು ಗೊತ್ತಾ, ಮಚ್ಚ ಇಸ್ ಹಿಂದೂ ಆಗಿ ನಾನು ಹಿಂದೂ ಆಗಿದ್ದೀನಿ, ನೀನು ಹಿಂದೂ ಆಗಿದ್ಯಾ, ನಮ್ಮ ಮನೆಯಲ್ಲಿ ಕೆಲವ್ರು ತಿಂತಾರೆ, ಬಟ್ ನಾನು ಯಾವುದೇ ಕಾರಣಕ್ಕೂ ಗೋಮಾಂಸ ಯಾವತ್ತೂ ಮುಟ್ಟಲ್ಲ, ದೊಡ್ಡ ಮಾಂಸನೇ ತಿನ್ನಲ್ಲ ಅಂತ ಬಿಟ್ಬಿಟ್ಟಿದ್ದ ನಾವು. ಪರ್ಪಸ್ ಒಂದೇ, ನಮ್ಮ ಜೊತೆಗಿರ್ತೀನಿ, ನಮ್ಮ ಜೊತೆ ಓಡಾಡ್ತಾನೆ ಅನ್ನೋ ಕಾರಣಕ್ಕೆ ಬಿಟ್ಬಿಟ್ಟಿದ್ದಾನೆ. ಒಂದು ಜನ್ರೇಷನ್ ಕಟ್ಟಾದ್ರೆ ಎಲ್ಲ ಸೆಟ್ ಆಗುತ್ತೆ. ಅಲ್ಲೇವರೆಗೂ ಉಳಿಸ್ಕೋಬೇಕಷ್ಟೆ. ನಿಮ್ಮ ಪೇಯ್ನು, ನಿಮ್ಮ ಫೀಲಿಂಗ್ಸು ಎಲ್ಲ ಅರ್ಥ ಆಗುತ್ತೆ. ನಾನು ಕಣ್ಣಲ್ಲಿ ನೋಡಿದ್ದೀನಿ, ಕಣ್ಣು ಮುಂದೆ ನಡೆದಿದೆ, ಕಣ್ಣಾರೆ ಕಂಡಿದ್ದೀನಿ. ಅರ್ಥ ಆಯ್ತಾ? ಅದು ನನಗೆ ಗೊತ್ತಿದೆ ಬ್ರೋ, ಇಲ್ಲ ಅಂತ ಹೇಳಿಲ್ಲ. ಬಟ್ ಓಕೆ ಬ್ರೋ, ಬಟ್ ನಮ್ ಕಡೆ ಬನ್ನಿ, ನಮ್ ಕಡೆ ಫುಲ್ ಒಂಥರ ಗ್ರೋನ್ ಆಗಿದ್ದಾರೆ. ಅಂದ್ರೆ ಆತರ ನೀವ್ ಹೇಳ್ದ ಆತರ ಗಲೀಜೇನಿಲ್ಲ. ಗ್ರೋ ಆಗಿದ್ರೆ ತುಂಬಾ ಸಂತೋಷ ಬ್ರೋ. ನಿಜವಾಗ್ಲು ನಮ್ಮ ಏರಿಯಾ ಫಸ್ಟ್ ಬರುತ್ತೆ ನಮ್ಮ ಊರಲ್ಲಿ. ಯಾರೇ ಬಂದ್ರು ನಮ್ಮ ಏರಿಯಾಗ ಫಸ್ಟ್ ಇದು ಮೇನ್ ರೋಡ್ ಬರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಏರಿಯಾ ನೋಡಿ ಇದೇನಪ್ಪ ಇಷ್ಟು ಚೆನ್ನಾಗೈತಲ್ಲ ಅಂದ್ಬಿಟ್ಟು ನಮ್ಮ ಏರಿಯಾಗ ಬರ್ತಾರೆ ಅವರು, ಮನೆ ಕೇಳ್ಕೊಂಡು ಯಾರಾದ್ರೂ ನೆಂಟ್ರದು. ಆತರ ಇದ್ರೆ ತುಂಬಾ ಸಂತೋಷ ಬ್ರೋ. ನಾನು ಹೇಳ್ತಿಲ್ಲ ಬ್ರೋ, ನಿಮ್ ಕಡೆಯವರೇ ಇದಾರಲ್ಲ, ಆತರ ಇದೀವಿ. ಹಂಗಾದ್ರು ಒಂಥರ ಮಾಡ್ಬಿಟ್ರೆ ಎಷ್ಟು ಇದಾಗುತ್ತೆ ಗೊತ್ತಾ ಬ್ರೋ. ಒಂದೇ ಊರಲ್ಲಿ ಬ್ರೋ ಜೊತೆಗೆ ಸೇರಿ ಹಬ್ಬ ಮಾಡಲ್ಲ ಬ್ರೋ? ಮಾಡ್ಬೇಕು ಬ್ರೋ. ಇವಾಗ ಇನ್ನೊಂದು, ನಾನು ಇದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಆನ್ಸರ್ ಹೇಳ್ತೀನಿ ನೋಡಿ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ತುಂಬಾ ಸಂಘಗಳಿದಾವೆ. ಈ ರೀತಿ ಅನ್ಯಾಯ ಆಗುತ್ತಲ್ಲ, ಅದೇ ಒಂದು ಸಲ ಪ್ರತಿಭಟನೆ ಮಾಡಲ್ಲ ಬ್ರೋ. ಅದೊಂದು ನಿಮಿಷ ಹೇಳ್ತೀನಿ. ಅನ್ಯಾಯ ಆದಾಗ ನೀವೊಂದು ಗ್ರೂಪ್ ಇರ್ತೀರಲ್ಲ, ಯೂತ್ ಗ್ರೂಪ್, ಅವ್ರು ಹಿಂದೂಗಳು ಸಂಘ ಕಟ್ಕೊಂಡು ಹಿಂದೂಗಳಿಗೆ ನಾವು ಒಂದು ಮಾಡ್ತೀವಿ ಅಂತ ಇದಾರಲ್ಲ, ಡೈರೆಕ್ಟ್ ನೇರವಾಗಿ ಕೋಳ್ಪಟ್ಟು ಇಟ್ಕೊಂಡು ಕೇಳ್ರಿ, ಏನಪ್ಪಾ ನಾವ್ ಹಿಂದೂಗಳಲ್ವಾ, ಇದು ಕರೆಕ್ಟ್ ಬ್ರೋ. ಇದನ್ನು ಅನ್ಸ್ತದ ಬ್ರೋ ನಂಗೆ. ಒಂದೊಂದ್ಸಲ ಏನ್ ಅನ್ಸ್ತದ ಗೊತ್ತಾ, ಇವರೆಲ್ಲ ಬೇರೆ ಬೇರೆ ಏನೇನಕ್ಕೋ ಸ್ಟ್ರೈಕ್ ಮಾಡ್ತಾರೆ, ಏನೇನಕ್ಕೋ ಇದು ಮಾಡ್ತಾರೆ, ಒಂದ್ ದಿವಸನು ಇದಕ್ ಮಾಡಲ್ವಲ್ಲ ಅಂತ. ನಿಮ್ಮೂರಲ್ಲಿದ್ದು ನೀನ್ ಪ್ರಶ್ನೆ ಮಾಡಿದ್ರೆ, ಇಲ್ಲ ನಮ್ಮೂರಲ್ಲಿದ್ದು ನಾನ್ ಪ್ರಶ್ನೆ ಮಾಡಿದ್ರೆ, ನನ್ ಮಾತು ನಿನ್ ಮಾತು ಯಾವನು ಕೇಳಲ್ಲ. ಇದು ನಾನು 100% ಒಪ್ತೀನಿ. ಯಾಕೆ ಅಂದ್ರೆ ಅಪ್ಪರ್ ಕ್ಯಾಸ್ಟ್ ಅವರು ಕ್ರಿಟಿಸಮ್ ತೋರಿಸ್ತಾರೆ, ಡಿಸ್ಕ್ರಿಮಿನೇಷನ್ ಇರುತ್ತೆ. ಅದೇ ಸಂಘಗಳವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೇಳಿದ್ರೆ ಅವರು ಕೇಳಲೇಬೇಕು. ಇಲ್ಲ ಲೀಗಲ್ ಆಗಿ ಏನಿದೆ ಆಕ್ಷನ್ ತಗೊಳಕ್ ಹೇಳಿ, ಅವ್ರಿಗೇನೆ ಸಂಘಗಳವ್ರಿಗೆ ಹಿಡ್ಕೊಳ್ಳಿ ಕೊಳ್ಳಪಟ್ಟಿ, ಯಾಕೆ ನಾವ್ ಹಿಂದೂಗಳಲ್ವಾ ಅಂತ ಪ್ರಶ್ನೆ ಮಾಡಿ, ಇಲ್ಲ ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳಿ, ಆಮೇಲೆ ಬಂದು ಚರ್ಚೆ ಮಾಡ್ಬಿಟ್ಟು ಅವರೇ ಒಂದು ಇದು ಮಾಡ್ತಾರಲ್ಲ. ಮತ್ತೆ ಹೌದಾ ಇಲ್ಲ ಹೇಳಿ ನೀವೇ? ನಿಜ. ಆತರ ಮಾಡ್ಬೇಕು. ನಾಳೆ ಇದೇ ಟಾಪಿಕ್ ಮಾಡ್ತೀನಿ ಬ್ರೋ, ಇದೇ ಕಂಟೆಂಟ್ ಹೇಳ್ತೀನಿ. ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಅಟ್ಲೀಸ್ಟ್ ನನ್ನನ್ನ ಎಷ್ಟು ಜನ, ಒಂದು 160 ಇದಾರೆ. 160 ಜನರಲ್ಲಿ ಒಬ್ಬ ಪ್ರಶ್ನೆ ಮಾಡಿದ್ರು ಐ ಆಮ್ ಹ್ಯಾಪಿ. ನಾಳೆ ಇದೇ ಕಂಟೆಂಟ್ ಮಾಡ್ತೀನಿ ನಾನು. ನಾಳೆ ಇದೇ ಹೇಳ್ತೀನಿ ನಾನು. ಅವು ಇವು ಎಲ್ಲ ಇದಾವೆ, ಹೋಗ ಕಾಲರ್ ಹಿಡ್ಕೊಂಡು ಪ್ರಶ್ನೆ ಮಾಡ್ರಿ. ನಿಜ ಬ್ರೋ, ಅದೇ ಅವಾಗ ಬಂದ್ಬಿಟ್ಟು, ಇವಾಗ ಊರ್ ಜನ ದೂರ ಇರ್ತಾರೆ ಅಂದ್ರೆ ಊರ್ ಜನ ಅಭ್ಯಾಸ ಆಗಿದೆ, ಓಕೆ. ಬಟ್ ಆಸ್ ಎ ಸಂಘದ ಕಾರ್ಯಕರ್ತರಾಗಿ ಇವ್ರಿಗೆ ಗೊತ್ತಿರುತ್ತಲ್ಲ, ಇವ್ರು ಅವಾಗ ದೂರ ಇಕ್ಕಿದ್ರೆ ಅಂತವ್ರನ್ನ ನಾನೇ ಮೆಟ್ನ ಕೊಡೋದು, ನಾನೇ ದೂರ ಇಕ್ತೀನಿ. ಸರಿ ಬ್ರೋ. ಸರಿನಾ ಬ್ರೋ? ಚೆನ್ನಾಗಿತ್ತು ಬ್ರೋ ಕಾನ್ವರ್ಸೇಷನ್. ನಾವು ಚರ್ಚೆ ಮಾಡಕ್ ಇಷ್ಟಪಡ್ತೀವಿ ಬ್ರೋ, ಜಗಳ ಮಾಡಕ್ ಯಾರ ಹತ್ರನೂ ಇಷ್ಟ ಇಲ್ಲ. ಅದೇ ನಾನು ಅಷ್ಟೇನೆ ಬ್ರೋ, ನಾನು ಚರ್ಚೆ ಮಾಡಕ್ ಇಷ್ಟಪಡ್ತೀನಿ. ಬಟ್ ನಂಗೆ ಇನ್ನೊಂದು ಬೇಸರ ಆಗೋದೇನ್ ಗೊತ್ತಾ ಬ್ರೋ, ನಿಜ ಹೇಳ್ತಾ ಇದೀನಿ, ನೀನು ನಂಬ್ತೀರಾ ಬಿಡ್ತೀರಾ, ಅಕ್ಸೆಪ್ಟ್ ಆರ್ ನಾಟ್, ಅದು ಇಟ್ ಈಸ್ ಯುವರ್ ವಿಶ್. ಬಟ್ ನಿಮ್ಮದ್ರಲ್ಲಿ ಉದ್ದೇಶ ಪೂರ್ವಕವಾಗಿ ಮಾಡಿದಾರೋ ಇಲ್ಲ ಬೇಕು ಅಂತ ಮಾಡಿದಾರೋ ಗೊತ್ತಿಲ್ಲ, ಎಜುಕೇಶನ್ ಅನ್ನೋದು ತುಂಬಾ ಕಮ್ಮಿ ಮಾಡಿದ್ದಾರೆ ಬ್ರೋ. ಅದು ಮೊದ್ಲಿಂದಾನು ಹಂಗೆ ಆಗ್ಬಿಟ್ಟಿದೆ ಬ್ರೋ. ಮೊದ್ಲಿಂದಾನು ತುಳ್ಸ್ಕೊಂಡ್ ಬಂದ್ಬಿಟ್ಟಿದಾರ ಬ್ರೋ. ಜನಗಳಲ್ಲೇ ಬದಲಾವಣೆ ಬರ್ಬೇಕು. ಈಗ ಗ್ರೋ ಆಗ್ತಿದಾರ ಬ್ರೋ, ನಿಜವಾಗ್ಲೂ ಹೇಳ್ತೀನಿ. ಮೊದ್ಲು ನಮ್ಮ ಊರಲ್ಲಿ ಎಜುಕೇಟೆಡ್ ತುಂಬಾ ಕಡಿಮೆ ಇದ್ರು, ಯಾರು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಇವತ್ ಬಂದ್ ನೋಡಿ ಎಲ್ಲಾರ ಮನೇಲೂ ಒಬ್ರಾದ್ರೂ ಡಿಗ್ರಿ ಮಾಡಿದ್ದಾರೆ. ಖಂಡಿತ ಬ್ರೋ, ಡಿಗ್ರಿ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅದು ಇರ್ಲಿಲ್ಲ. ಡೇ ಬೈ ಡೇ ಎಲ್ಲಾರು ಹೋಗ್ಬೇಕು ಓದ್ಬೇಕು ಅಂತ ಬರ್ತಿದೆ ಬ್ರೋ, ಎಲ್ಲ ಚೇಂಜಸ್ ಆಗ್ತಿದೆ. ಖಂಡಿತ ಬ್ರೋ, ಚೇಂಜಸ್ ಆದ್ರೆ ನಮಗೂ ಸಂತೋಷನೇ. ಹೋದ್ರೆ ನಾವು ಫುಲ್ ಹ್ಯಾಪಿ ಬ್ರೋ. ಜಾತಿ ಸಿಸ್ಟಮ್ ಅನ್ನೋದು ಹೋದ್ರೆ ಅದರಲ್ಲಿ ಪ್ರಪ್ರಥಮವಾಗಿ ಖುಷಿ ಪಡುವ ವ್ಯಕ್ತಿ ನಾನು ಒಬ್ಬ. ಐ ಆಮ್ ವೆರಿ ಹ್ಯಾಪಿ. ಎಲ್ಲರಿಗೂ ಖುಷಿನೇ ಬ್ರೋ. ಅವಾಗ ಹೆಂಗಿರತ್ ಹೇಳಿ ಬ್ರೋ, ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಎದುರಿಸಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಗೆ ಅದೇ ಅಲ್ವಾ ಉದ್ದೇಶ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂದ್ರೆ ಸಾಕು ನಮ್ಗೆ. ಅದೇ ಬ್ರೋ, ಸ್ಲೋಗನ್ ಚೆನ್ನಾಗಿರತ್ತೆ ಬ್ರೋ, ಆದ್ರೆ ಜನ ಪಾಲನೆ ಮಾಡ್ಬೇಕಲ್ಲ. ಅದೇನೆ ಬ್ರೋ. ಹೌದು, ನೀವ್ ಹೇಳಿರೋದ್ರಲ್ಲಿ ಸತ್ಯ ಇದೆ ಬ್ರೋ. ನಾನು ನೋಡಿದೀನಿ, ಕಣ್ಣಾರೆ ನೋಡಿದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ.
ಅದಕ್ಕೆ ನಾನೇ ಹೇಳಿದ್ನಲ್ಲ, ನೀವೀಗಲೂ ಕೂಡ ನೀವು ಹೇಳ್ತಾ ಇದೀನಲ್ಲ ಬ್ರೋ, ನಮ್ಮ ಬೆಸ್ಟ್ ಫ್ರೆಂಡೇ ಎಸ್ಸಿಗಳು ಬ್ರೋ ಎಷ್ಟೋ ಜನ. ಬಟ್ ಅವ್ರು ಚೇಂಜ್ ಆಗಿದ್ದಾರೆ, ನಾನು ಚೇಂಜ್ ಆಗಿದ್ದೀನಿ. ಅವರು ಇವಾಗ ತುಂಬಾ ಚೆನ್ನಾಗಿದ್ದಾರೆ, ಯಾರೇನು ತೊಂದರೆ ಇಲ್ಲ. ಸರಿ ಬ್ರೋ. ಸರಿ ಬ್ರೋ. ಊಟ ಬ್ರೋ? ಊಟ ಆಯ್ತು ಬ್ರೋ, ನಿಮ್ದು? ನಮ್ದು ಇನ್ನೂ ಇಲ್ಲ ಬ್ರೋ, ಇವಾಗ ತಿನ್ಬೇಕು. ಸರಿ ಬ್ರೋ, ಇರೋಣ. ಸರಿ ಬ್ರೋ, ಬಾಯ್. ಓಕೆ ಬ್ರೋ, ಬಾಯ್ ಬಾಯ್.